ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸೆಕ್ಯೂರಿಟಿ ಏಜೆನ್ಸಿಯ ಹೆಸರಲ್ಲಿ ರಾಮಾಂಜಿ ಎಂಬುವ ಈ ವ್ಯಕ್ತಿ ಕಾಮಪುರಾಣ ನಡೆಸ್ತಾ ಇದ್ದ. ಈತನ ಕಾಮಪುರಾಣವನ್ನೇ ಬಿಚ್ಚಿಡ್ತಾ ಇದೆ ಈಗ ಈ ಪ್ರಕರಣಗಳು. ಪತಿಯಿಂದ ದೂರವಾದಂತಹ ಹೆಣ್ಣು ಮಕ್ಕಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ರಾಮಾಂಜಿ. ವಿಧವೆಯರು, ವಿಚ್ಛೇದಿತರು, ಈ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ನಿಮಗೆ ಬಾಳ್ ಕೊಡ್ತೀನಿ ಅಂತೇಳಿ ಅವರನ್ನು ನಂಬಿಸ್ತಾ ಇದ್ದ. ಆಮೇಲೆ ಅವರ ಬಾಳಲ್ಲಿ ಆಟ ಆಡ್ತಾ ಇದ್ದಂತಹ ಕಾಮಕ್ರಿಮಿ ಈತ. ಘಟನೆ ನಡೆದಿರುವಂಥದ್ದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆ ಲಿಮಿಟ್ಸಲ್ಲಿಯೇ ಈ ಘಟನೆಗಳು ನಡೆದಿರುವಂಥದ್ದು. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವೀಸ್ MD ಆಗಿದ್ದ ಈತ ಈ ರಾಮಾಂಜಿ. ಬರೋಬ್ಬರಿ 5ಕ್ಕೂ ಹೆಚ್ಚು ಮಂದಿ ಮಹಿಳೆಯರಿಗೆ ವಂಚನೆ ಮಾಡಿದ್ದಾನೆ, ಅವರ ಮಕ್ಕಳಿಗೂ ವಂಚಿಸಿದ್ದಾನೆ ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮಾಂಜನಿಯನ್ನ ಬಂಧಿಸಿ ಜೈಲಿಗೂ ಅಟ್ಟಿದ್ರು ಪೊಲೀಸರು. ಸದ್ಯ ಬೇಲ್ ಮೇಲೆ ಈತ ಮತ್ತೆ ಹೊರಗಡೆ ಬಂದಿದ್ದಾನೆ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. 5ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ಕಾಮಕ್ರಿಮಿ ರಾಮಾಂಜಿ. ಮದುವೆ ಆಗಿ ತಮ್ಮ ಪತಿಯಿಂದ ದೂರವಾದಂತಹ ಮಹಿಳೆಯರು ಅಥವಾ ತಮ್ಮ ಗಂಡಂದಿರನ್ನು ಕಳೆದುಕೊಂಡಂತಹ ಮಹಿಳೆಯರು, ಅಂದರೆ ವಿಚ್ಛೇದಿತ ಮಹಿಳೆಯರು ಅಥವಾ ವಿಧವೆಯರನ್ನು ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಟಾರ್ಗೆಟ್ ಮಾಡಿ ಅವರಿಗೆ ನಂಬಿಸ್ತಾ ಇದ್ದ. ನಯವಾಗಿ ಮಾತಾಡಿ ನಿಮಗೆ ನಾನು ಜೀವನವನ್ನು ಕೊಡ್ತೇನೆ, ನಿಮಗೆ ಹೊಸ ಬಾಳನ್ನು ಕೊಡ್ತೇನೆ ಅಂತೇಳಿ ಅವರ ಬಾಳಿನ ಜೊತೆ ಆಟವಾಡಿ ಮತ್ತೆ ಕತ್ತಲೆಗೆ ದೂಡ್ತಾ ಇದ್ದಂತಹ ಆರೋಪಿ. ಈತನ ವಿರುದ್ಧ ಓರ್ವ ಮಹಿಳೆ ದೂರನ್ನು ದಾಖಲಿಸಿರ್ತಾರೆ. ಆ ದೂರಿನ ಆಧಾರದಲ್ಲಿ ಪೊಲೀಸರು ಈತನನ್ನು ಬಂಧಿಸಿ ಜೈಲಿಗೂ ಕಳಿಸ್ತಾರೆ. ಅದಾದ ಮೇಲೆ ಬೇಲ್ ಪಡೆದುಕೊಂಡು ರಾಮಾಂಜಿ ಮತ್ತೆ ಹೊರಗಡೆ ಬಂದಿದ್ದಾನೆ. ಈತನ ವಿರುದ್ಧ ಹಲವು ಈ ಥರದೇ ಪ್ರಕರಣಗಳು ನಡೆದಿದೆ ಅನ್ನುವ ಆರೋಪಗಳು ಕೂಡ ಕೇಳಿಬಂದಿದೆ. ಈತ ಮೋಸ ಮಾಡಿರೋದು ಒಬ್ಬಿಬ್ಬರಿಗಲ್ಲ, ಇಬ್ಬರಿಬ್ಬರಿಗೆ ಒಂದು 5 ಪ್ರಕರಣಗಳು ಮಾಹಿತಿ ನಮಗೆ ಈಗ ಸಿಕ್ಕಿರುವಂಥದ್ದು. 5 ಜನರಿಗೆ ಮೋಸ ಮಾಡಿದ್ದಾನೆ ಅಂತೇಳಿ. ಮೊದಲನೇದಾಗಿ ಮೊದಲ ಪ್ರಕರಣವನ್ನು ನೋಡ್ತಾ ಹೋದರೆ, ಈತನಿಗೆ ಒಬ್ಬ ಮಹಿಳೆಯ ಜೊತೆ ಮದುವೆ ಆಗಿರುತ್ತೆ ರಾಮಾಂಜಿಗೆ. ಮದುವೆಯಾಗಿ ಆ ದಂಪತಿಗೆ, ಅಂದರೆ ರಾಮಾಂಜಿ ಮತ್ತು ಆತನ ಪತ್ನಿಗೆ 2 ಮಕ್ಕಳು ಕೂಡ ಇದ್ದಾರೆ. ಇದು ಮೊದಲನೇ ಪ್ರಕರಣ. ಸದ್ಯ ಆ ಪತ್ನಿಗೂ ಕೂಡ ವಂಚನೆಯನ್ನು ಮಾಡಿರುವಂಥದ್ದು. ಅಂದರೆ ತಾನೇ ಮದುವೆಯಾದಂತಹ ಹೆಂಡತಿಗೂ ಕೂಡ ಈತ ವಂಚನೆಯನ್ನು ಮಾಡಿದ್ದಾನೆ. ಇನ್ನು 2ನೇ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದರೆ, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾ ಇದ್ದ ಒಬ್ಬ ಮಹಿಳೆಯ ಜೊತೆಗೆ ಸಲುಗೆಯನ್ನು ಬೆಳೆಸ್ಕೊತಾನೆ ಈತ. ಆ ಮಹಿಳೆ ತನ್ನ ಪತಿಯಿಂದ ದೂರವಾಗಿರ್ತಾಳೆ. ಆಕೆಯನ್ನು ಕೂಡ ನಂಬಿಸಿ ಮೋಸವನ್ನು ಮಾಡಿದ್ದಾನೆ. ನಿನಗೆ ಬಾಳು ಕೊಡ್ತೀನಿ ಅಂತ ನಂಬಿಸಿ ಆಕೆಗೆ ಮೋಸ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆಕೆಯಿಂದ 10 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದು ಈ ಕಾಮುಕ ರಾಮಾಂಜಿ ವಂಚನೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮದುವೆಯಾಗದೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ದೋಖಾ ಮಾಡಿದ್ದಾನೆ ಈ ಆರೋಪಿ ಅಂತ ಆರೋಪ. ಇನ್ನು 3ನೇ ಪ್ರಕರಣವನ್ನು ನಾವು ಗಮನಿಸೋದಾದರೆ, ಇದರಲ್ಲಿ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಗೆ ವಂಚನೆ ಮಾಡಿದ್ದಾನೆ. ಈತನದ್ದೇ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಇದೆ. ಮಹಿಳೆಗೆ ಅಲ್ಲಿ ವಂಚನೆ ಮಾಡಿರುವಂಥದ್ದು. ಆಕೆ ಕೂಡ ಅಷ್ಟೇ ಪತಿಯಿಂದ ದೂರವಾಗಿದ್ಲು ಆ ಮಹಿಳೆ. ಆಕೆಗೂ ಕೂಡ ನಂಬಿಸಿ ವಂಚನೆಯನ್ನು ಮಾಡಿದ್ದಾನೆ. ಇನ್ನು 4ನೇ ಪ್ರಕರಣವನ್ನು ನೋಡ್ತಾ ಇದ್ರೆ, ಆಕೆ ಕೂಡ ಇದೇ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಂತಹ ಮತ್ತೊಬ್ಬ ಮಹಿಳೆ. ಈ ಮಹಿಳೆಯ ಬಾಳಲು ಕೂಡ ಈತ ಚೆಲ್ಲಾಟ ಆಡಿದ್ದಾನೆ ರಾಮಾಂಜಿ. ಅಂದರೆ ಆಕೆಗೂ ಅಷ್ಟೇ, ನಿನಗೆ ನಾನು ಜೀವನವನ್ನು ಕೊಡ್ತೇನೆ, ನೀನೇನು ಚಿಂತೆ ಮಾಡಬೇಡ ಅಂತೇಳಿ ಈಗ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆಯುವ ರೀತಿಯಲ್ಲಿ ಮಾಡಿರುವಂಥದ್ದು ಈತ. 5ನೇ ಪ್ರಕರಣ. ಈ 5ನೇ ಪ್ರಕರಣದ ಮಹಿಳೆ ಏನಿದ್ದಾರೆ, ಇವರು ಕೊಟ್ಟಂತಹ ದೂರಿನ ಆಧಾರದಲ್ಲಿಯೇ ಈತನನ್ನು ಬಂಧಿಸಿದ್ದು. ಸದ್ಯ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ. ಈ ಮಹಿಳೆ ಕೂಡ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿಯೇ ಕೆಲಸ ಮಾಡ್ತಾ ಇದ್ರು. ಈಕೆ ಕೂಡ ಪತಿಯಿಂದ ದೂರ ಆಗಿರ್ತಾಳೆ. ನಿನಗೆ ಬಾಳ್ ಕೊಡ್ತೀನಿ ನಾನು ಅಂತ ಆಕೆಗೂ ಕೂಡ ನಂಬಿಸಿದ್ದಾನೆ. ಅಷ್ಟೇ ಅಲ್ಲ, ಮದುವೆಯಾಗಿ ಮಕ್ಕಳಿರುವಂತಹ ಈ ರಾಮಾಂಜಿ ಈ ಮಹಿಳೆಗೆ ನನಗಿನ್ನೂ ಮದುವೆನೇ ಆಗಿಲ್ಲ ಅಂತ ನಂಬಿಸಿದ್ದ. ಜೊತೆಗೆ ಇವರಿಬ್ಬರು ಮನೆಯನ್ನು ಮಾಡಿಕೊಂಡು, ಬಾಡಿಗೆ ಮನೆ ಮಾಡಿಕೊಂಡು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಕೂಡ ಇದ್ರಂತೆ. ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾನೆ. ಈ ಮಹಿಳೆಯಿಂದಲೂ ಲಕ್ಷಗಟ್ಟಲೆ ಹಣವನ್ನು ಪೀಕಿದ್ದಾನೆ ಈ ಕಿಲಾಡಿ. ಮನೆಯಲ್ಲಿದ್ದ ಒಡವೆಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಈತ ಅಡಮಾನ ಇಟ್ಟಿದ್ದಾನೆ ಅಂತ ಆ ಮಹಿಳೆ ಆರೋಪವನ್ನು ಮಾಡಿರುವಂಥದ್ದು. ಆದರೆ ಮದುವೆ ಆಗೋಣ ಅಂತ ಕೇಳಿದ್ರೆ ಮಾತ್ರ ಗಲಾಟೆ ಮಾಡ್ತಾ ಇದ್ದಂತೆ. ನನ್ನನ್ನು ಮದುವೆ ಆಗಪ್ಪ, ನಾವಿಬ್ಬರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದೀವಲ್ಲ, ಮದುವೆ ಆಗು, ಯಾಕೆ ಮದುವೆ ಆಗಬಾರ್ದು ನಾವು ಅಂತ ಕೇಳಿದ್ರೆ ಗಲಾಟೆ ಮಾಡ್ತಾ ಇದ್ದಂತೆ. ಆದರೆ ಆ ಮಹಿಳೆಯ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದ. ಆಕೆಯ ಹಣವನ್ನು ಬಳಸ್ತಾ ಇದ್ದ. ಆಕೆಯಿಂದ ಲಕ್ಷ ಹಣ ಪೀಕಿದ್ದಾನೆ. ಜೊತೆಗೆ ಆಕೆಯ ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗಿ ಅಡಮಾನ ಇಟ್ಟಿದ್ದಾನೆ ಅಂತ ಆಕೆ ಆರೋಪಿಸಿರುವಂಥದ್ದು.
ಇನ್ನು ಈ ಈತನ ಕಾಮಪುರಾಣ ನಡೀತಾ ಇದ್ದಿದ್ದು ಹೇಗೆ ಅಂದರೆ ಸೆಕ್ಯೂರಿಟಿ ಏಜೆನ್ಸಿಯ ಹೆಸರಿನಲ್ಲಿಯೇ ರಾಮಾಂಜಿಯ ಕಾಮಪುರಾಣ ನಡೀತಾ ಇತ್ತು. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ನ MD ಆಗಿದ್ದ ಈ ರಾಮಾಂಜಿ ಅಪಾರ್ಟ್ಮೆಂಟ್ನಲ್ಲಿಯೇ ಸೆಕ್ಯೂರಿಟಿ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡಿಸ್ತಾ ಇದ್ದ. ಇವನ ಬಳಿ ಸುಮಾರು 60ಕ್ಕೂ ಹೆಚ್ಚು ಮಹಿಳೆಯರು ಕೆಲಸ ಕೂಡ ಮಾಡ್ತಾ ಇದ್ರು. ಹೆಣ್ಮಕ್ಕಳಿಗೆ ಗಾಳ ಹಾಕ್ತಾ ಇದ್ದಂತಹ ಈ ರಾಮಾಂಜಿ ಅವರನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳುವಂತಹ ಕಾಮಕ್ರಿಮಿ, ಕೆಲಸಕ್ಕೆ ಬರುವ ಹೆಣ್ಮಕ್ಕಳ ಮೇಲೆ ಕಣ್ಣು ಹಾಕ್ತಾ ಇದ್ದ ಕಾಮಿ ಈತ ರಾಮಾಂಜಿ. ಪತಿಯನ್ನು ಕಳೆದುಕೊಂಡವರನ್ನು, ಪತಿಯಿಂದ ದೂರ ಆದವರನ್ನು ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಬಾಳ್ ಕೊಡ್ತೀನಿ ಅಂತ ಅವರ ಬಾಳ್ನಲ್ಲಿ ಆಟ ಆಡ್ತಾ ಇದ್ದ. ಮಹಿಳೆಯರನ್ನು ನಂಬಿಸಿ ಆಮೇಲೆ ಮದುವೆಯಾಗಿಲ್ಲ ಅಂತೇಳಿ ಬೇರೆ ಕತೆ ಕಟ್ತಾ ಇದ್ದ. ಅವರಿಗೆ ನನಗೆ ಯಾರೂ ಇಲ್ಲ, ನಿಮಗೆ ಬಾಳ್ ಕೊಡ್ತೀನಿ, ನನಗೆ ನೀವು, ನಿಮಗೆ ನಾನು ಅಂತೇಳಿ ಹೇಳ್ಕೊಂಡು ಮೋಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಮಹಿಳೆಯರ ಮನೆಯಲ್ಲಿ 2-3 ತಿಂಗಳು ಇರ್ತಾ ಇದ್ದ. ಆಮೇಲೆ ಮದುವೆಯಾಗೋದಾಗಿ ನಂಬಿಸಿ ಮಹಿಳೆಯ ಜೊತೆ ದೈಹಿಕ ಸಂಪರ್ಕವನ್ನು ಪಡಿತಾ ಇದ್ದ. ಅದಾದಮೇಲೆ ಕಷ್ಟ ಇದೆ, ವಾಪಸ್ ಕೊಡ್ತೀನಿ, ಕೊಡಿ ನನಗೊಂದು ಸ್ವಲ್ಪ ಹಣ ಅಂತೇಳಿ ಹಣ ಇಸ್ಕೋತಾ ಇದ್ದ. ಒಡವೆಯನ್ನು ತೆಗೆದುಕೊಳ್ತಾ ಇದ್ದ. ಆಮೇಲೆ ಅವರಿಗೆ ಕೈ ಕೊಟ್ಟು ಬೇರೆ ಮಹಿಳೆಯರ ಸಂಪರ್ಕವನ್ನು ಬೆಳೆಸ್ತಾ ಇದ್ದ. ನನಗೆ ಮದುವೆ ಆಗಿ ಮಕ್ಕಳಿದ್ದು ನನ್ನ ಗಂಡ ಬಿಟ್ಟೋಗಿ ನನ್ನ ಅಮ್ಮನ ಮನೇಲಿ ಬಂದಿದ್ದುಕೊಂಡು ಕೆಲಸ ಮಾಡ್ಕೊತ ಇದ್ದೆ. ಇಲ್ಲೇ ಹೊಸ ರೋಡಲ್ಲಿ ಕೆಲಸ ಮಾಡ್ಕೊತ ಇದ್ದೆ. ಆ ನಂತರ ನಾನು ಕೆಲಸ ಬಿಟ್ಟು ಮತ್ತೆ ಕೆಲಸ ಹುಡುಕ್ತಾ ಇದ್ದಾಗ ಮಹಾವೀರ್ ರಾಂಚಸಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಹೋಗಿ ಕೆಲಸ ಕೇಳಿದ್ದಾಗ ಅಲ್ಲಿ ಇವನೇ MD ಇದ್ದ. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಏಜೆನ್ಸಿ ಇಟ್ಕೊಂಡಿದ್ದ, ಹೌಸ್ ಕೀಪಿಂಗ್ ಸೆಕ್ಯೂರಿಟಿದು. ನಾನು ಅದರಲ್ಲಿ ಕೆಲಸ ಕೇಳಿದ್ದೆ ಸೂಪರ್ವೈಸರ್ಗೆ ಅಂತ. ನನ್ನನ್ನು ತಗೊಂಡು ನನಗೆ ಪರಿಚಯ ಆಗಿ ಮತ್ತೆ ನಿನ್ನ ಜೀವನ ಹಿಂಗಾಗಿದೆ ಹಂಗಾಗಿದೆ, ನನ್ನ ಜೀವನ ಕೊಡ್ತೀನಿ ಅಂತೇಳಿ ನಮ್ಮ ಅಜ್ಜಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಮ್ಮ ಅಮ್ಮಂಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಮ್ಮ ಫ್ಯಾಮ್ಲಿಗೆಲ್ಲ ಪರಿಚಯ ಆಗಿ ಮದುವೆ ನಿನ್ನೆ ಮದುವೆ ಆಗ್ತೀನಿ ಹಂಗಂತ ಹೇಳ್ಕೊಂಡು ಮದುವೆ ತನಕ ತಗೊಂಡೋಗಿ ಲಾಸ್ಟಿಗೆ ಗೊತ್ತಾಯಿತು ಇವನು ಮೊದಲೇ ಈ ಥರ 4 ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡು ಎಲ್ರಿಗೂ ಹಿಂಗೆ ಮದುವೆ ಆಗ್ತೀನಿ ಅಂತ ನಂಬಿಸ್ಕೊಂಡು ಮೋಸ ಮಾಡಿದ್ದಾನೆ ಅಂತ. ಅದರಲ್ಲಿ ಫಸ್ಟು ಅವ್ರ ವೈಫ್ನ ಎಲ್ರಿಗೂ ತಂಗಿ ಅಂತ ಹೇಳಿ ಪರಿಚಯ ಮಾಡಿಸಿದ್ದಾನೆ. ಅದು ಅವರಿಗೆ ಅವರೇ ಫಸ್ಟು ಇವನಿಗೆ ಕಾಂಟ್ಯಾಕ್ಟ್ ಆಗಿರೋದು. ಅವರು ಅಂತ ಹೇಳಿ ಅವರು 8 ಲಕ್ಷ ತನಕ ಇವನಿಗೆಲ್ಲ ಇನ್ವೆಸ್ಟ್ ಮಾಡಿ ಆಫೀಸ್ ಮಾಡಿ ಕೊಟ್ಟಿರೋದು. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂದರೆ ಅವರೇ ಮಾಡಿರೋದು. ಅವರಿಗೂ ಮೋಸ ಮಾಡಿ ಮತ್ತೆ ಬೇರೆ ಹುಡುಗಿರ ಜೊತೆ, ಮತ್ತು ನಾನು ತುಂಬ ಹುಡುಗಿರಿದ್ದಾರೆ ಅಲ್ಲಿ. ಪ್ರತಿಯೊಬ್ಬರು ಅವನ ಹತ್ರ ಯಾರು ಕೆಲಸ ಮಾಡ್ತಾರೆ ಎಲ್ಲರ ಜೊತೆನೂ ಇದೇ ಥರ ಅಫೇರ್ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಎಲ್ಲರ ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ದಾನೆ. ಅಂದರೆ ಅವನು ಟಾರ್ಗೆಟ್ ಮಾಡೋ ಎಲ್ಲರೂ ಬಂದು ಅಪ್ಪ ಅಮ್ಮ ಇಲ್ಲದೆ ಗಂಡ ಬಿಟ್ಟು ಹೋಗಿರೋರು, ಮತ್ತು ಅವರು ತುಂಬ ಕಷ್ಟಪಟ್ಕೊಂಡು ಇರೋರು, ಡೈವರ್ಸ್ ಆಗಿರೋರು, ಮತ್ತು ಈ ಥರ ನಮ್ಮ ಜೀವನ ನಾವು ಕಳ್ಕೊಂಡಿರಬೇಕು ಸರ್ ಅಂಥ ಹುಡುಗಿರಿಗೆ ಅವ್ನು ಟಾರ್ಗೆಟ್ ಮಾಡ್ಕೊಂಡು ನಿಮಗೆ ಜೀವನ ಕೊಡ್ತೀನಿ ಅಂತ ನಂಬಿಸ್ಕೊಂಡು ಅವ್ರ ಫ್ಯಾಮ್ಲಿ ತನಕ ಅಟ್ಯಾಚ್ಮೆಂಟ್ ಆಗ್ತಾನೆ. ಮತ್ತು ಎಲ್ಲನೂ ಕಳ್ಕೊತಾನೆ. ನಮ್ಮ ಕಡೆಯಿಂದ ಎಲ್ಲ ಕಿತ್ಕೊಂಡ್ಮೇಲೆ ನಮ್ಮ ಜೊತೆ ಇದ್ದುಕೊಂಡೇ ಬಿಟ್ಟೋಗ್ತಾನೆ. ಕೆಲಸಕ್ಕೆ ಹೋದಾಗ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಈ ರಾಮಾಂಜಿಯ ಕಾಮ ಪುರಾಣವನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕೆಂದರೆ ತನ್ನ ಬಳಿ ಕೆಲಸಕ್ಕೆ ಬರ್ತಾ ಇದ್ದಂಥವ್ರನ್ನೇ ಈತ ಟಾರ್ಗೆಟ್ ಮಾಡಿ ವಂಚನೆಗೆ ಒಳಪಡಿಸ್ತಾ ಇದ್ದ, ವಂಚನೆ ಮಾಡ್ತಾ ಇದ್ದ ಅಂತ. ಅದೆಲ್ಲಕ್ಕಿಂತ ಹೆಚ್ಚಿಗೆ ತಾನು ಕಟ್ಟಿಕೊಂಡ ಹೆಂಡತಿಯನ್ನು ಕೂಡ ಈತ ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು. ಈತನ ಕಾಮ ಪುರಾಣದ ಬಗ್ಗೆ ಹೇಳೋದಾದರೆ ನವೀನ್, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಪೊಲೀಸರು ಈಗಾಗಲೇ ರಾಮಾಂಜಿಯನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 18ನೇ ತಾರೀಕು ಮಹಿಳೆಯೊಬ್ಬರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಡ್ತಾರೆ. ತನಗಾದಂತಹ ವಂಚನೆ ಜೊತೆಗೆ ಆತ ಏನ್ ಮಾಡಿದ್ದ ಅನ್ನೋದರ ಸಂಪೂರ್ಣ ವಿವರವನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ಮೇಲೆ ಅಂದ್ರೆ ಸಾಕಷ್ಟು ಜನರಿಗೆ ಈತ ಮೋಸವನ್ನ ಮಾಡ್ತಾ ಇದ್ದ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿರುವಂಥದ್ದು. ಅಂದ್ರೆ ಪತಿಯಿಂದ ದೂರವಾದಂತಹ ಮಹಿಳೆ ಏನಿದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಬಾಳು ಕೊಡ್ತೀನಿ ಅಂತ ಹೇಳಿ ಈತ ವಂಚನೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ಕೇವಲ ಅಂದ್ರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಮನೆಯಲ್ಲೇ ಸುಮಾರು 2 ರಿಂದ 3 ತಿಂಗಳ ಕಾಲ ಜೊತೆಯಲ್ಲೇ ಇದ್ದು ಅವರ ಹಿನ್ನೆಲೆಯನ್ನೆಲ್ಲ ತಿಳ್ಕೊಂಡು ಅವ್ರ ಹತ್ರ ಎಷ್ಟು ಗೋಲ್ಡ್ ಇದೆ, ಎಷ್ಟು ದುಡ್ಡಿದೆ, ಎಲ್ಲೆಲ್ಲಿ ಮನಿಯನ್ನ ಸೇವ್ ಮಾಡಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ವಿವರವನ್ನ ಆತ ತಿಳ್ಕೊಳ್ತಾ ಇದ್ದ. ಅದಾದ ಮೇಲೆ ಅವರನ್ನ ನಂಬಿಸಿ ಒಂದೊಂದೇ ಅವರಿಂದ ಕಿತ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಆತ ಮಾಡ್ತಾ ಇದ್ದ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ರೆ ಈಗ ಏನ್ ಆತ ಅರೆಸ್ಟ್ ಆಗಿದ್ದಾನೆ, ಅದಾದ ಬಳಿಕ ಮೋಸ ಹೋದವರೆಲ್ಲರೂ
ಮಹಿಳೆಯರು ಕೂಡ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಹೇಳಿ, ಅಂದ್ರೆ ಅಮಾಯಕರನ್ನ ಈತ ವಂಚನೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ. ಪ್ರಮುಖವಾಗಿ ಸೂರ್ಯ ಮ್ಯಾನೇಜ್ಮೆಂಟ್ ಸೆಕ್ಯೂರಿಟಿ ಅನ್ನೋ ಒಂದು ಕಂಪನಿಯನ್ನ ಈತ ನಡೆಸ್ತಾ ಇರ್ತಾನೆ. ಅಲ್ಲಿ MD ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಬೇರೆ ಬೇರೆ ಕಂಪನಿಗಳಿಗೆ ಅಥವಾ ಅಪಾರ್ಟ್ಮೆಂಟ್ಗಳಿಗೆ ಈ ಹೌಸ್ ಕೀಪಿಂಗ್ ವುಮೆನ್ಸ್ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ಒಂದು ಸರ್ವಿಸ್ಗೆ ಅಂತ ಕಳಿಸುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. ಅಂದ್ರೆ ಈತನ ಅಂಡರ್ ಅಲ್ಲಿ ಸುಮಾರು 60ಕ್ಕೂ ಹೆಚ್ಚು ಜನ ಮಹಿಳೆಯರು ಕೂಡ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ. ಅಂತಹ ಮಹಿಳೆಯರ ಅಂದ್ರೆ ಅವರ ಅಮಾಯಕತೆಯನ್ನ ಬಳಸ್ಕೊಂಡು ಈತ ವಂಚನೆಯನ್ನ ಮಾಡ್ತಾ ಇದ್ದ. ಸಾಕಷ್ಟು ಜನರ ಬಳಿ ದುಡ್ಡನ್ನ ಕೂಡ ಪಡೆದುಕೊಂಡಿದ್ದ ಅಂತ ಹೇಳಿ. ಈತ ತಾನು ಮದುವೆ ಆಗಿಲ್ಲ ನನಗೆ ಅಂತ ಹೇಳಿ ಅವರೆಲ್ಲರನ್ನ ಕೂಡ ನಂಬಿಸ್ತಾ ಇದ್ದ. ಜೊತೆಗೆ ಯಾರ ಜೊತೆ ಮದುವೆ ಆಗಿದ್ದ ಆ ಮಹಿಳೆಗೂ ಕೂಡ ಈತ ವಂಚನೆಯನ್ನ ಮಾಡಿರುವಂತದ್ದು. ನಂಬಿಸಿ ಸುಮಾರು 10 ಲಕ್ಷ ರೂಪಾಯಿಯನ್ನ ಪಡ್ಕೊಂಡು ಅವರಿಗೆ ಮೋಸವನ್ನ ಮಾಡಿದ್ದಾನೆ. ಈಗಾಗಲೇ ಪೊಲೀಸರು ಹೇಳ್ತಾ ಇರುವಂತದ್ದೇನು ಅಂದ್ರೆ ಈತನಿಂದ ಯಾರಾದ್ರೂ ಮೋಸ ಹೋದವರು ಇನ್ನೂ ಇದ್ರೆ ಅವರು ಕೂಡ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ವಿಪರ್ಯಾಸ ಅಂದ್ರೆ ಆರೋಪಿಯನ್ನ ಪೊಲೀಸರು ಈಗಾಗಲೇ ಬಂಧಿಸಿ ಬಿಡುಗಡೆ ಕೂಡ ಮಾಡಿದ್ದಾರೆ. ಅಂದ್ರೆ ಜಾಮೀನಿನ ಮೇಲೆ ಆತ ಆಚೆ ಬಂದಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಮೋಸ ಹೋದವರು ಯಾರಿದ್ದಾರೆ ಅವರ ಬಳಿ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿ ಈತ ಪರಿಚಯ ಮಾಡ್ಕೊಳ್ತಾ ಇದ್ದ, ಜೊತೆಗೆ ಅದಾದ್ಮೇಲೆ ಏನ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನವೀನ್, ಅಂಕಿತಾ, ಇದು ಈಗ ನಮ್ಮ ಬಳಿ ಇರುವಂಥದ್ದೇ ಕೇಸ್ ಸ್ಟಡಿಗಳನ್ನು ನೋಡಿದ್ರೆ 5 ಕೇಸ್ ಸ್ಟಡಿಗಳು ನಮ್ಮ ಬಳಿಯೇ ಇದೆ. ಈ 5 ಕೇಸ್ ಸ್ಟಡಿಗಳನ್ನೇ ನಾವು ನೋಡಿಕೊಂಡ್ರು ಕೂಡ ಮೊದಲಿಗೆ ಯಾರಿಗೂ ಅನುಮಾನವೇ ಬರಲೇ ಇಲ್ವಾ ಅಂತ, ಇಷ್ಟು ಜನರಿಗೆ ಈತ ವಂಚನೆಯನ್ನು ಮಾಡಿದ್ರು ಕೂಡ ಯಾರಿಗೂ ಅನುಮಾನವೇ ಬರಲಿಲ್ವಾ? ಎಲ್ಲೋ ಅಷ್ಟು ಚಾಣಾಕ್ಷತನದಿಂದ ಆಯ್ತ ನಿರ್ವಹಿಸ್ತಾ ಇದ್ನ ಎಲ್ಲವನ್ನ. ಖಂಡಿತವಾಗ್ಲೂ ನವೀನ್, ಅಂದ್ರೆ ಈತ ಮೋಸ ಮಾಡ್ತಾ ಇದ್ದಿದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯರನ್ನ ಈತ ಬಳಸ್ಕೊಳ್ತಾ ಇದ್ದ ಅಂತ ಹೇಳಿ. ಫಸ್ಟ್ ಅವರ ಒಂದು ಅಮಾಯಕತೆನೆ, ಅಂದ್ರೆ ಅವ್ರಿಗೇನಾದ್ರೂ ತೊಂದರೆ ಆಗಿದ್ರೆ ಅದ್ರ ಬಗ್ಗೆ ಮಾತನಾಡೋದು, ಜೊತೆಗೆ ನನಗೂ ಕೂಡ ಮದುವೆ ಆಗಿಲ್ಲ, ನಾನು ಒಬ್ಬನೇ ವಾಸವಿದ್ದೀನಿ, ನಿಮ್ಮನ್ನ ನಾನು ಮದುವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಒಂದು ಭರವಸೆಯನ್ನ ಆತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆತನ ಮಾತನ್ನ ನಂಬಿ ಸಾಕಷ್ಟು ಜನ ಮಹಿಳೆಯರು ಮೋಸ ಹೋಗಿರುವಂಥದ್ದು. ಕೆಲವೊಂದು ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರು, ಜೊತೆಗೆ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯರು, ಬೇರೆ ಬೇರೆ ದೂರದ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಒಬ್ರಿಗೊಬ್ರು ಪರಿಚಯ ಇರೋದಿಲ್ಲ. ಅದನ್ನೇ ಈತ ಬಂಡವಾಳ ಮಾಡಿಕೊಂಡು ಮೋಸವನ್ನ ಮಾಡಿರುವಂಥದ್ದು. ಈಗ ನಾವು ಹೇಳಿರುವಂಗೆ ಸುಮಾರು 5 ಕೇಸ್ ಸ್ಟಡೀಸ್ ಇರುವಂಥದ್ದು. ಅಂದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ಕೊಂಡು ಈತ ಮೋಸವನ್ನ ಮಾಡಿರುವಂಥದ್ದು. ಹಾಗಾಗಿ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ಅವೆಲ್ಲದರ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಮರ್ಯಾದೆಗೆ ಅಂಜಿ ದೂರನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂಥದ್ದು. ಎಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೆ ನಮ್ಗೆ ಸಮಸ್ಯೆ ಆಗುತ್ತೋ, ಮಾನ ಮರ್ಯಾದೆ ಹೋಗುತ್ತೋ ಅನ್ನೋ ಒಂದು ಭಯ. ಹಾಗಾಗಿ ಕೆಲವರು ದೂರು ಕೊಡೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಹಾಗಾಗಿ ಪೊಲೀಸರು ಹೇಳ್ತಾ ಇರುವಂಥದ್ದು, ಯಾರಾದ್ರೂ ದೂರನ್ನ ಕೊಡೋದಕ್ಕೆ ಬಂದ್ರೆ ಅಂತವರ ಮಾಹಿತಿಯನ್ನ ನಾವು ಗುಪ್ತವಾಗಿಡ್ತೀವಿ, ಜೊತೆಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ, ಯಾವ ರೀತಿಯಾಗಿ ಆತ ಮೋಸ ಮಾಡಿದ್ದ. ಜೊತೆಗೆ ಇನ್ನು ಬೇರೆ ಬೇರೆ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಿಗೂ ಕೂಡ ಒಂದಷ್ಟು ಅವೇರ್ನೆಸ್ ಅನ್ನ ಮೂಡಿಸೋದಕ್ಕೆ ಕೂಡ ಪೊಲೀಸರು ಈಗಾಗಲೇ ರೆಡಿ ಆಗಿರುವಂಥದ್ದು. ಹಾಗಾಗಿ ಈತನಿಂದ ಮೋಸ ಹೋದವರು ಇನ್ನೂ ಯಾರಾದ್ರೂ ಇದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ, ಅಂದ್ರೆ ಕೇವಲ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಮಾತ್ರ ಅಲ್ಲ, ಸ್ಥಳೀಯ ಅವರ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ನವೀನ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.